ದೊಡ್ಡ ಸಮಸ್ಯೆ ಆಗಿದ್ದಾನಮ್ಮ. ನಾನು ಏನ್ ಹೇಳಿದ್ರು ಅವನಿಗೆ ಅರ್ಥ ಆಗ್ತಿಲ್ಲ. ಅಮಿತಾ ಮೇಲಿನ ಸೇಡಿಗೆ ಅವನನ್ನು ಓಲೈಸಿದ್ದೆ ತಪ್ಪಾಯ್ತು. ಬೇರೆ ದಾರಿನೇ ಇರ್ಲಿಲ್ಲ. ಇವತ್ತು ಅಷ್ಟೇ, ಆ ಅಮಿತನ್ ಮದ್ವೆ ನಿಂತ್ರೇನೆ ನನ್ ಮನ್ಸಿಗೆ ಶಾಂತಿ ಸಿಗೋದು. ನನ್ ಮದ್ವೆ ನಿಲ್ಸಿ ಎಷ್ಟು ಅವಮಾನ ಮಾಡಿದ್ಲು ಒಂದ್ಸರಿ ನೆನೆಸ್ಕೋ. ಅವಳನ್ನ ಸುಮ್ಮನೆ ಬಿಡ್ಬೇಕಾ? ಆದ್ರೆ ಅದೇ ಈಗ ನಿನ್ ತಲೆಗೆ ಬಂದಿದ್ಯಲ್ಲ ಅರ್ಚನಾ. ನನ್ಗೂ ಗೊತ್ತಮ್ಮ, ಅದಕ್ಕೆ ತಾನೆ ಏನಾದ್ರೂ ಐಡಿಯಾ ಕೊಡು ಅಂತ ನಿನ್ನ ಹತ್ರ ಬಂದಿರೋದು. ಸಾಯೋವರೆಗೂ ಆ ಅವಮಾನ ಮರ್ತ ಹೋಗಲ್ಲ ಅರ್ಚನಾ. ಮುಂದೆ ಏನು ಅಂತ ಯೋಚನೆ ಮಾಡ್ತಿದ್ದೀನಿ. ಪ್ರಣವ್ಗೆ ನೇರವಾಗಿ ಹೇಳ್ಬಿಡು ಈ ಮದುವೆ ಸಾಧ್ಯ ಇಲ್ಲ ಅಂತ. ಹೇಗೆ ಹೇಳಿ? ನಾನೇ ಅವನಿಗೆ ಹುಚ್ಚಿಡ್ಸಿ ಈಗ ಸಾಧ್ಯ ಇಲ್ಲ ಅಂದ್ರೆ ಇದುವರೆಗೂ ನಾನು ಮಾಡಿದ್ದು ನಾಟಕ ಕುತಂತ್ರ ಅಂತ ಗೊತ್ತಾಗಲ್ವಾ? ಇದ್ ನನ್ ಸ್ವಾರ್ಥ ಅಂತ ಅವನಿಗೆ ತಿಳಿಯಲ್ವಾ? ಆಮೇಲೆ ನಾನು ಗಂಟು ಮುಟ್ಟೆ ಕಟ್ಕೊಂಡು ನಿನ್ ಮನೇಲಿ ಬಂದ್ ಬಿದ್ದಿರ್ಬೇಕಾಗತ್ತೆ. ಹರಿ ಕಲ್ಪನಾ ಚೆನ್ನಾಗಿರ್ತಾರೆ, ನಾನು ಹರಿನ ಪರ್ಮನೆಂಟ್ ಆಗಿ ಕಳ್ಕೋಬೇಕಾಗತ್ತೆ. ಆಮೇಲೆ ನನ್ ಬದುಕಿದ್ದು ಏನ್ ಪ್ರಯೋಜನ ಹೇಳು? ಸಾಯೋದೊಂದೇ. ಅರ್ಚನಾ, ಯಾಕೆ ಹಿಂಗೆ ಆತರ ಪಡ್ತೀಯ? ಸರಿ, ನನ್ನ ಹಳೆ ಐಡಿಯಾನೇ ಸರಿ. ಏನದು? ತುಂಬಾ ರಿಸ್ಕ್ ಇದೆ ಅರ್ಚನಾ, ಆದ್ರೂ ಅದೆಂತ ರಿಸ್ಕ್ ಇದ್ರೂ ಪರವಾಗಿಲ್ಲ, ಹೇಳು. ಸರಿ. ಛೇ, ನಾನು ತಪ್ಪು ಮಾಡ್ಬಿಟ್ನಾ? ನನ್ನ ತಂತ್ರಕ್ಕೆ ನಾನೇ ಬಲಿ ಆಗ್ತಾ ಇದ್ದೀನ. ಪ್ರಣವ್ ಸಹವಾಸನೆ ಮಾಡಬಾರ್ದಾಗಿತ್ತು. ಆದ್ರೆ ಏನು ಮಾಡಲಿ? ಅಮಿತನ ಮೇಲೆ ಸೇಡ್ ತೀರಿಸ್ಕೋಬೇಕಾದ್ರೆ ಪ್ರಣವ್ನ ಬಳಸ್ಕೊಳ್ಳೇಬೇಕಾಗಿತ್ತು. ಅದೇ ಈಗ ನನ್ನ ಕುರುಳಿ ಉಳ್ಳಾಗ್ತಾ ಇದೆ. ಈ ಪ್ರಣವ್ ಕೂಡ ಫೋನ್ ಮಾಡ್ತಿಲ್ಲ. ಬೇಡದೇ ಇದ್ದಾಗ ಹೊತ್ತಿಗೂ ಫೋನ್ ಮಾಡ್ತಾನೆ, ಹೊತ್ತಿಲ್ಲದ ಹೊತ್ತಿನಲ್ಲೂ ಫೋನ್ ಮಾಡಿ ಕಿರಿಕಿರಿ ಮಾಡ್ತಾನೆ. ಬೇಕು ಅಂದಾಗ ಮಾಡಲ್ಲ. ಪ್ರಣವ್, ಬೇಗ ಫೋನ್ ಮಾಡು. ಹೇಳಮ್ಮ. ಫೋನ್ ಮಾಡಿದ್ನ ಅವನು? ಇಲ್ಲ. ನೀನೇ ಫೋನ್ ಮಾಡರ್ಚನಾ. ಬೇಡಮ್ಮ, ತಪ್ಪಾಗುತ್ತೆ. ನಾನೇ ಮಾಡಿದ್ರೆ ನಂದೇನೋ ಪ್ಲಾನ್ ಇದೆ ಅಂತ ಅವನಿಗೆ ಡೌಟ್ ಬರುತ್ತೆ. ಮಾಡಲಿ, ಅವನೇ ಮಾಡಲಿ, ಮಾಡೇ ಮಾಡ್ತಾನೆ. ಒಂದ್ ವೇಳೆ ಅವ್ನು ಫೋನ್ ಮಾಡದೇ ಇದ್ರೆ? ಗಂಡು ಪ್ರೇಮಿಗಳಿಗೆ ಹೆಚ್ಚುದ್ ಕಾಯಕ್ಕಾಗಲ್ಲ ಅಮ್ಮ. ಅಮ್ಮ, ಅವನೇ ಮಾಡ್ತಾ ಇದ್ದಾನೆ. ನಿನಗೆ ನಾನು ಆಮೇಲೆ ಮಾಡ್ತೀನಿ. ಸರಿ ಸರಿ. ಹೇಳು ಪ್ರಣವ್. ಇನ್ನು ಎರಡು ದಿನ ಇದೆ ಅರ್ಚನಾ. ನಾನಿನ್ನು ಸುಮ್ಮನೆ ಕೂರಕ್ಕಾಗಲ್ಲ. ಆ ಕಲ್ಪನಾ ಒಪ್ಸು ಅಂದ್ರೆ ನೀನು ಅದನ್ನು ಮಾಡ್ತಿಲ್ಲ. ಎಷ್ಟೆಲ್ಲ ಪ್ರಯತ್ನ ಪಟ್ಟೆ, ಆಗ್ಲಿಲ್ಲ ಅಂದ್ರೆ ನಾನೇನು ಮಾಡಲಿ? ಈಗ ನಂಗೆ ಅದು ಯಾವುದೂ ಬೇಕಾಗಿಲ್ಲ ಅರ್ಚನಾ. ನಾವಿಬ್ರು ಒಂದಾಗಬೇಕು. ಮದುವೆಗೆ ಮುಂಚೆನೆ ನಾವಿಬ್ರು ನಮ್ಮ ದಾರಿ ನೋಡ್ಕೋಬೇಕು. ಪ್ರಣವ್, ನಿನಗೆ ನನ್ನ ಸಮಸ್ಯೆನೇ ಅರ್ಥ ಆಗ್ತಿಲ್ಲ. ಹರಿ ಕಲ್ಪನನ ವಶಕ್ಕೆ ಹೋಗ್ದೇನೆ ನಾನೇನು ಮಾಡೋಕ್ಕಾಗಲ್ಲ. ನೀನೇ ಸರಿಯಾಗಿ ಪ್ರಯತ್ನ ಮಾಡ್ತಿಲ್ಲ ಪ್ರಣವ್. ಹರಿನ ಕಲ್ಪನೆ ಸರಿಯಾಗಿ ಓಲೈಸಿದ್ರೆ ಖಂಡಿತ ಅವನ ಅವಳ ಹತ್ರ ಹೋಗ್ತಾನೆ. ಆಗ ನಮ್ ದಾರಿ ಸಲೀಸಾಗುತ್ತೆ. ಈಗೇನು ಮಾಡಲಿ ಹೇಳು? ನೀನು ಇವತ್ತೇ ಕಲ್ಪನನ್ನ ಮೀಟ್ ಮಾಡಬೇಕು. ಹರಿ ಅವ್ರ ಮನೇಲೇ ಇರೋದ್ರಿಂದ ಈ ಒಳ್ಳೆ ಅವಕಾಶನ ಕಳ್ಕೋಬೇಡ ಅಂತ ಅವಳಿಗೆ ಮಂದಟ್ ಮಾಡಬೇಕು. ಅವಳು ಹರಿ ಮನ್ಸು ಕರಗೋ ಹಾಗೆ ನಿವೇದನೆ ಮಾಡಿದ್ರೆ ಹರಿ ಖಂಡಿತ ಅವಳನ್ನ ಒಪ್ಕೋತಾನೆ.
ಹರಿ ಕಲ್ಪನಾ ಒಪ್ಪಿದ್ರೆ ನಾನು ನಿನ್ನ ಜೊತೆ ಬರೋದಕ್ಕೆ ಸಿದ್ಧ. ಚಿಂತೆ ಮಾಡಬೇಡ, ಪ್ರಯತ್ನ ಮಾಡು. ನಾಳೆ ಒಳಗೆ ಎಲ್ಲ ಮುಗಿಬೇಕು. ಅಬ್ಬಾ, ಇದಂತೂ ಅಮಿತಕ್ಕ ತುಂಬಾ ಚೆನ್ನಾಗಿ ಒಪ್ಪುತ್ತೆ. ಇದನ್ನ ಹಾಕೊಂಡ್ರೆ ಇನ್ನೆಷ್ಟು ಚಲುವೆ ಕಾಣ್ತಾಳೆ. ಮೊದಲೇ ಸುಂದರಿ, ಇದನ್ನ ಹಾಕೊಂಡ್ರೆ ಸುರಸುಂದರಿ. ಆಹಾ, ಇದನ್ನ ಹಾಕೊಂಡ್ರಂತೂ ಥೇಟ್ ರಾಣಿ ಹಾಗೆ ಕಾಣ್ತಾಳೆ. ನೀನ್ ಇಲ್ಲಿದೀಯಾ? ಅಮಿತಕ್ಕ, ನಿನ್ನ ಮದುವೆಗಳನ್ನೇ ನೋಡ್ತಾ ಇದ್ದೆ. ಒಂದೇ ಒಂದ್ಸರಿ ಇದನ್ನ ಹಾಕೊಳ್ಳೆ, ಹೇಗ್ ಕಾಣ್ತೀಯ ಅಂತ ನೋಡ್ತೀನಿ. ತಗೋ. ನನಗೀಗ ಒಡವೆ ಬೇಕಿಲ್ಲ. ಮೊದಲು ನಿನ್ ವಿಚಾರ ಹೇಳು. ಹರಿ ನಿನಗ್ ಬೇಡ್ವಾ? ಹೇಳೆ, ಹರಿ ನಿನಗ್ ಬೇಡ್ವಾ? ನಾನೆಲ್ಲ ಹಾಗೆ ಹೇಳ್ದೆ? ಮತ್ತೆ ಹರಿನ ನೋಡಿದ್ರೆ ಯಾಕೆ ದೂರ ಹೋಗ್ತೀಯಾ? ನಿನಗೆ ನಾಚಿಕೆ ಇರ್ಬೋದು ಅಂತ ಅನ್ಕೊಂಡಿದ್ದೆ, ಆದ್ರೆ ಈಗ ಗೊತ್ತಾಗ್ತಿದೆ ಇದು ನಾಚಿಕೆ ಅಲ್ಲ ಅಂತ. ನನ್ಗೆಲ್ಲ ಗೊತ್ತಾಗುತ್ತೆ ಕಣೆ. ಈ ಮನೇಲಿ ನಿನಗೆ ಹರಿ ಹತ್ರ ಮಾತಾಡೋಕ್ಕಾಗಲ್ಲ. ಯಾಕಂದ್ರೆ ಆ ಅರ್ಚನಾ ಮತ್ತೆ ಅವ್ರ ಮನೆಯವ್ರು ನೋಡ್ತಾರೆ ಅಂತ ಭಯ ಅಲ್ವಾ? ಅದಕ್ಕೆ ನಾನೊಂದು ಉಪಾಯ ಮಾಡಿದ್ದೀನಿ. ಇವತ್ತು ರಾತ್ರಿ 7 ಗಂಟೆಗೆ ನಾನು ಹರಿನ್ ಕರ್ಕೊಂಡು ತೋಟಕ್ಕೆ ಬರ್ತೀನಿ. ನೀನು ಅಲ್ಲಿಗೆ ಬಾ. ನೀವಿಬ್ಬರೇ ಮಾತಾಡಿ, ಅಲ್ಲಿ ಯಾರು ಇರಲ್ಲ. ಏನಂತೀಯ? ಬೇಡ ಅಮಿತಕ್ಕ, ಮೊದಲು ನಿನ್ನ ಮದುವೆ ಮುಗಿಲಿ. ಈಗ ನಿನ್ನ ಉಪಾಯ ಯಾವುದು ಬೇಡ. ಅಯ್ಯೋ ದಡ್ಡಿ, ನಾನು ಮದುವೆ ಮುಗಿದ್ಮೇಲೆ ಯಾರು ನಿನ್ನನ್ನು ವಿಚಾರಿಸಲ್ಲ, ನೆನ್ಪಿರ್ಲಿ. ನಾಡಿದ್ದೆ ನನ್ನ ಮದುವೆ. ನಾಳೆನೆ ನೆಂಟ್ರೆಲ್ಲ ಬರ್ತಾರೆ, ಆಮೇಲೆ ಆಗಲ್ಲ. ಅದಕ್ಕೆ ಇವತ್ತೇ ಫಿಕ್ಸ್ ಮಾಡಿರೋದು. ನನ್ನ ಮದುವೆ ಮುಗಿಯೋದ್ರೊಳಗೆ ನೀವಿಬ್ರು ಒಂದಾಗ್ಲೇಬೇಕು. ಅಮಿತಕ್ಕ, ನೀನೇನು ಮಾತಾಡ್ಬೇಡ. ನಾನು ಹೇಳಿದ್ದೆ ಫೈನಲ್. ಇವತ್ತು ರಾತ್ರಿ 7 ಗಂಟೆ, ನೆನ್ಪಿರ್ಲಿ. ಹರಿ, ನೀವು ಅಮಿತನ್ ಮದ್ವೆಲಿ ಓಡಾಡ್ತಿರೋದ್ರಿಂದ ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಮ್ದು ಏನೇ ಜಗಳ ಸಿಟ್ಟಿರ್ಬೋದು, ಮನೆ ಮದ್ವೆ ಅಂದ್ರೆ ಎಲ್ಲಾನು ಮರಿಬೇಕು. ಇದಕ್ಕೆಲ್ಲ ಕಾರಣ ನೀನು ಅರ್ಚನಾ. ನೀನು ಹೇಳದೇ ಇದ್ದಿದ್ರೆ ಖಂಡಿತ ನಾನು ಕೊನೆಯವರೆಗೂ ಕೊರಗ್ತಾ ಇರ್ತಿದ್ದೆ. ನನಗೆ ಗೊತ್ತಿತ್ತು, ನೀವಷ್ಟೇ ಅಲ್ಲ, ನಾನು ಕೊರಗ್ತಾ ಇದ್ದೆ. ಮನೆಯವರೆಲ್ಲರೂ ನನ್ನ ಹತ್ರ ಸೇರಿಸ್ತೇ ಇರ್ಬೋದು, ಆದರೆ ನಾನು ನಿಮ್ಮ ಹೆಂಡ್ತಿನೇ ತಾನೆ. ಅಮಿತನ ದೃಷ್ಟಿಯಲ್ಲಿ ನಾನು ಅತ್ತಿಗೆನೇ ಅಲ್ಲದೆ ಇರ್ಬೋದು, ಆದರೆ ಅವಳು ನನಗೆ ನಾದ್ನಿನೇ. ಎಷ್ಟು ದಿನ ಅಂತ ದ್ವೇಷ ಸಾಧಿಸೋಕ್ಕಾಗತ್ತೆ ಹೇಳಿ? ಇನ್ನೆರಡೇ ದಿನದಲ್ಲಿ ಅವಳು ನಮ್ಮ ಮನೆಯಲ್ಲೇ ಇರೋಲ್ಲ. ಪಾಪ, ಗಂಡನ ಮನೆಗೆ ಹೋಗುವಾಗ್ಲಾದ್ರೂ ನಗ್ನಗ್ತಾ ಹೋಗ್ಲಿ ಅಲ್ವಾ? ನಾವು ನಗ್ನಗ್ತಾ ಕಳ್ಸ್ಕೊಳ್ಳೋಣ. ಒಂಚೂರು ಕಲ್ಮಶ ಇಲ್ದಿರೋ ಮನಸ್ಸು. ಅಣ್ಣ, ಒಳಗ್ ಬರ್ಬೋದಾ? ಅರೆ ಅಮಿತಾ, ಬಾ ಒಳಗ್ ಬಾ. ಬಾ ಅಮಿತಾ, ಕೂತ್ಕೋ ಕೂತ್ಕೋ ನೀನು. ಅಮಿತಾ, ಈ ಮನೆ ಮಗಳು ನೀನು. ಮನೆ ಮಧ್ಯೆ ಗೆರೆ ಹಾಕಿದ್ದಾರೆ ಅನ್ನೋದನ್ನ ಬಿಟ್ರೆ ಇಡೀ ಮನೆ ಒಂದೇ ಅಲ್ವಾ? ನೀನು ಮನೆ ಒಳಗೆ ಬರ್ಬೋದಾ ಅಂತ ಕೇಳ್ಬೇಕಾ? ಸುಸಿಯಾಗಿ ನಾಳೆ ಬೇರೆಯವ್ರ ಮನೆ ಸೇರೋಳು ನೀನು. ತವ್ರ ಮನೆಗೆ ಬರೋದು ನಿನ್ನ ಹಕ್ಕು, ಹಾಗೆಲ್ಲ ಕೇಳಬಾರ್ದು ಅಮಿತಾ. ಅರ್ಚನಾ, ಸಾರಿ ಅದಕ್ಕೆ ಅವ್ರೆ, ನಾನು ಸ್ವಲ್ಪ ಹೊತ್ತು ನಿಮ್ಮ ಯಜಮಾನ್ರ ಹತ್ರ ಮಾತಾಡ್ಬೋದಾ? ಅದಕ್ಕೆ ನನ್ನ ಪರ್ಮಿಷನ್ ಬೇಕಾ? ನನ್ನ ಗಂಡ ಆಗೋದಿಂತ ಮುಂಚೆ ಹರಿ ನಿನ್ನ ಅಣ್ಣ. ಯಾಕಿಬ್ಬರು ಇಷ್ಟು ಕೃತಕವಾಗಿ ಮಾತಾಡ್ತಿದ್ರಿ? ಏನಮಿತಾ? ನೀವಿಬ್ರು ಮಾತಾಡಿ. ಅರ್ಚನಾ, ನೀನ್ಯಾಕೆ ಎದ್ದು ಹೋಗ್ತಿದ್ಯಾ? ಬಾ ಕೂತ್ಕೋ. ಅದೆಲ್ಲ ನಿಮಗೆ ಗೊತ್ತಾಗಲ್ಲ ಹರಿ. ಅಮಿತಾ ಮದ್ವೆ ಆಗಿ ಹೋಗ್ತಾ ಇರೋ ಹುಡುಗಿ, ಅಣ್ಣನ ಹತ್ರ ತುಂಬಾ ಮಾತಾಡೋದಿರುತ್ತೆ.
ತಂದೆ ತಾಯಿ ಹತ್ರ ಹೇಳ್ಕೊಳಕ್ ಆಗದೆ ಇರೋದನ್ನ ಅಣ್ಣನ ಹತ್ರ ಹೇಳ್ಕೊತಾರೆ. ಅಮಿತಾ, ನೀನ್ ಮಾತಾಡು. ಅಣ್ಣ, ನೀನು ಆಸ್ಪತ್ರೆಯಿಂದ ಬಂದು ಇಷ್ಟು ದಿನ ಆಯ್ತು. ಒಂದು ದಿನನಾದ್ರೂ ನೀನು ಆ ಕಲ್ಪನನ್ನ ಕರೆದು ಮಾತಾಡ್ಸಿದ್ಯಾ? ನಿನಗೆ ಜ್ಞಾಪಕ ಶಕ್ತಿ ಬರೋಕ್ಕೂ ಮುಂಚೆ ನೀನು ಯಾವತ್ತೂ ಅವಳ ಹಿಂದೆನೇ ಓಡಾಡ್ತಾ ಇದ್ದೆ. ಆದ್ರೆ ಈಗ ಅವಳನ್ನ ಕಣ್ಣೆತ್ತಿನೂ ನೋಡ್ತಿಲ್ಲ. ನೋಡಮಿತಾ, 2 ಮದುವೆ ಅನ್ನೋ ಪಾಪದ ಗುಂಗಿಂದ ನಾನು ಇನ್ನೂ ಹೊರಗೆ ಬಂದಿಲ್ಲ. ಅದೇ ನನ್ನನ್ನು ಕೊರಿತಾ ಇದೆ. ಆ ಕಲ್ಪನೆ ನೋಡಿದಾಗಲೆಲ್ಲ ಅಯ್ಯೋ ಪಾಪ ಅಂತ ಅನ್ಸುತ್ತೆ. ಹಾಗಂದ್ರೆ ಹೇಗಣ್ಣ? ಅವಳು ನೀನು ಹೆಂಡ್ತಿನೇ. ಮನೆಯವರಿಂದ ಏನೇನೋ ತಪ್ಪಾಗಿದೆ ನಿಜ. ಆದ್ರೆ ಆ ಕಲ್ಪನೆ ಏನ್ ತಪ್ಪು ಮಾಡಿದಾಳೆ ಹೇಳು? ಅವಳಿಗೆ ಮಾತ್ರ ಯಾಕೆ ಶಿಕ್ಷೆ? ಬರೀ ಅನುಕಂಪ ಇದ್ರೆ ಏನ್ ಪ್ರಯೋಜನ? ಏನು ಬೇಡ, ಒಂದೆರಡು ಪ್ರೀತಿ ಮಾತಾಡೋಕ್ಕೂ ನಿನ್ನಿಂದ ಆಗಲ್ವಾ? ಅವಳು ನನ್ನ ಮಗುನ್ ಕೊಂದಿದ್ದಾಳೆ. ಅವಳನ್ನ ಹೋಗಿ ಪ್ರೀತಿಯಿಂದ ಮಾತಾಡಿಸ್ಲಾ? ಅರ್ಚನ ಬಿದ್ದಿದ್ದನ್ನ ಯಾರು ನೋಡಿಲ್ಲ. ಅವಳು ಬಿದ್ದು ಕೂಗುವಾಗ ಕಲ್ಪನಾ ಅಡಿಗೆ ಮನೇಲಿದ್ಲು. ನಾನೇನು ಅರ್ಚನ ಬಗ್ಗೆ ಚಾಡಿ ಹೇಳ್ತಿಲ್ಲ, ಇರೋ ವಿಷಯ ಹೇಳ್ದೆ. ಎಷ್ಟೇ ಆದ್ರೂ ಅವಳು ನೀನ್ ತಾಳಿ ಕಟ್ಟಿದ ಹೆಣ್ಣು, ನಿನ್ ಜೊತೆ ಬಾಳೋ ಹಕ್ಕಿದೆ. ಅವಳಿಗೂ ನೀನ್ ಹತ್ರ ಮಾತಾಡೋ ಆಸೆ ಇರಲ್ವಾ? ಅವಳಿಗೆ ನನ್ನ ಹತ್ರ ಮಾತಾಡೋ ಆಸೆ ಇಲ್ಲ ಅಮಿತಾ. ಮಗುನ್ ಕೊಂದಿರೋ ಪಾಪ ಪ್ರಜ್ಞೆ ಅವಳನ್ನ ಕಾಡ್ತಾ ಇರ್ಬೋದು. ಮತ್ತೆ ಅದೇ ಮಾತು ಬೇಡಣ್ಣ. ಅವಳಿಗೆ ನಿನ್ನನ್ನ ಅರ್ಚನನ ಕಂಡ್ರೆ ಭಯ. ಒಂದು ಕೆಲಸ ಮಾಡೋಣ, ಇವತ್ತು ರಾತ್ರಿ 7 ಗಂಟೆಗೆ ನೀನು ತೋಟಕ್ಕೆ ಬಾ. ಅವಳನ್ನ ಅಲ್ಲಿಗೆ ಬರಕ್ಕೆ ಹೇಳ್ತೀನಿ. ನೀವಿಬ್ರು ಮಾತಾಡಿ. ಸರಿ. ಮಧುರ ಮಧುರವೇ ಮಂಜುಳ ಗಾನ ಹೃದಯ ತನು. ಏನಿವತ್ತು ನಿನ್ಗೆ ತುಂಬಾ ವಿಶೇಷ ಅಂತೆ? ನನಗ್ ಗೊತ್ತಾಗ್ಬಾರ್ದು ಅಂತ ನನ್ನ ಗಂಡನ್ ನೋಡೋದಿಕ್ಕೆ ತೋಟದಲ್ಲಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿದಾಳಂತೆ ನಿನ್ನ ನಾದ್ನಿ. ಪಾಪ, ನನ್ನ ಗಂಡನ ಜೊತೆ ತುಂಬಾ ಮಾತಾಡೋದಿದ್ಯಾ? ಮಾತಾಡು ಮಾತಾಡು. ವಿಶೇಷ ಕಾರ್ಯಕ್ರಮಕ್ಕೆ ವಿಶೇಷ ಉಡುಗೊರೆ ಬೇಡ್ವಾ? ತಗೋ, ಅರಿಶಿನ, ಕುಂಕುಮ, ಸೀರೆ, ಬಳೆ ತಗೋ ಕಲ್ಪನಾ. ನನ್ ಗಂಡನ ಹತ್ರ ನಿನ್ ರೊಮ್ಯಾನ್ಸಾ? ನಿನ್ನ ಗಂಡನ ಹತ್ರ ಮಾತಾಡಕ್ಕೆಲ್ಲ ಹೋಗ್ತಾ ಇರೋದು, ನನ್ನ ಗಂಡನ ಹತ್ರ. ಅಬ್ಬಬ್ಬಬ್ಬಬ್ಬಾ, ಎಷ್ಟೊಂದು ಧೈರ್ಯ ಬಂದ್ಬಿಟ್ಟಿದೆ. ಪರವಾಗಿಲ್ವೇ? ಹಾಗಾದ್ರೆ ಇವತ್ತು ಹರಿನ ಮೀಟ್ ಮಾಡಿ ಎಲ್ಲ ವಿಷಯನೂ ಹೇಳೇ ಬಿಡ್ತೀಯಾ? ಹೌದು, ನೀನ್ ಮಾಡ್ತಾ ಇರೋ ಅನ್ಯಾಯ, ಕಣ್ಣ ಮುಚ್ಚಾಲೆ ಆಟ ಎಲ್ಲಾನು ಹೇಳ್ತೀನಿ. ಪ್ರಣವ್ ವಿಚಾರನೂ ಹೇಳ್ತೀನಿ. ಹರಿ ತಂಗಿ ಮದ್ವೆಗೆ ಅಡ್ಡಿ ಮಾಡಕ್ ಪ್ರಯತ್ನ ಪಟ್ಟಿಯಲ್ಲ, ಅದನ್ನು ಹೇಳ್ತೀನಿ. ಹರಿಗ್ ಗೊತ್ತಾಗ್ಲಿ. ಅಯ್ಯಯ್ಯೋ, ಹಾಗಾದ್ರೆ ನಾನು ಏನ್ ಮಾಡ್ಲಪ್ಪ? ಹರಿಗ್ ಎಲ್ಲ ವಿಚಾರನೂ ಹೇಳ್ಬಿಟ್ರೆ ಖಂಡಿತ ಅವ್ನು ನನ್ನಿಂದ ದೂರ ಆಗ್ತಾನೆ. ನಾನು ಒಂಟಿ ಆಗ್ತೀನಲ್ವಾ? ನಾನು ಏನ್ ಮಾಡ್ಲಿ? ಒಬ್ಳೆ ಹೇಗಿರ್ಲಿ? ಈಗಂತೂ ನನ್ಗೆ ಆ ಅಭ್ಯಾಸನೇ ಇಲ್ಲ.
ತುಂಬಾ ಭಯ ಆಗುತ್ತೆ. ಯಾರಾದ್ರೂ ಒಬ್ರು ಇರ್ಲೇಬೇಕು ನನ್ ಜೊತೆ. ಹರಿನೋ ಪ್ರಣವೋ. ಹಾಗಾದ್ರೆ ಇವತ್ತು ಪ್ರಣವ್ಗೆ ಫೋನ್ ಮಾಡ್ಲೇಬೇಕು. ಹರಿ ನನ್ನಿಂದ ದೂರ ಆಗ್ತಿದ್ದಾನೆ, ನೀನಾದ್ರೂ ನನ್ನ ಜೀವನದಲ್ಲಿ ಬಾ ಅಂತ ಹೇಳ್ಬೇಕು. ಪ್ರಣವ್ ತುಂಬಾ ಒಳ್ಳೆಯವನು. ನಾನು ಒಂಟಿ ಆದ್ರೆ ಅವನ ಕೈ ಸಹಿಸೋಕೆ ಆಗಲ್ಲ. ತುಂಬಾ ಕಾಳಜಿ ಇರೋ ಹುಡುಗ. ಅಮಿತನ ಪ್ರಣವ್ ಮದ್ವೆ ಆಗ್ಲಿ ಅಂತ ಬಿಟ್ಬಿಡ್ತಿದ್ದೆ. ಆದ್ರೆ ನನಗಿವಾಗ ಯಾರ್ ಗತಿ? ಪ್ರಣವೇ ಗತಿ. ಏನೇ ಚಂದ್ರಗಿರಿ, ತುಂಬಾ ಪೊಗ್ರ. ಅಮಿತನ್ ಮದ್ವೆ ನಿಲ್ಸಕ್ಕೆ ಒಂದು ಫೋನ್ ಕಾಲ್ ಸಾಕು. ಎಷ್ಟು ಹೇಳು? ಒಂದೇ ಒಂದು ಫೋನ್ ಕಾಲ್. ಚಂದ್ರಗಿರಿ, ಈ ಗಂಡಸ್ರು ಹೇಗ್ ಗೊತ್ತೇನೆ? ಹೆಂಗಸ್ರು ಒಂದೇ ಒಂದು ಹನಿ ಕಣ್ಣೀರ್ ಹಾಕಿದ್ರೆ ಸಾಕು, ಗುಳುಂ ಅಂತ ಮುಳುಗೆ ಹೋಗ್ತಾರೆ. ಪ್ರಣವ್ದು ಹೆಂಗರ್ಳು, ಕಣ್ಣೀರ್ ಕಂಡ್ರೆ ಹಾಗೇ ಕರಗಿ ಶರಣ ಕಾಲಿಗೆ ಬಿದ್ದ್ಬಿಡ್ತಾನೆ. ಆಮೇಲೆ ನಿನ್ನ ನಾದ್ನಿ ಮದುವೆ ಗೋವಿಂದ. ಗೊತ್ತಾಯ್ತಾ? ಜಾಸ್ತಿ ಎದುರಾಡ್ಬೇಡ. ಈಗಾಗ್ಲೇ ರೆಕ್ಕೆ ಕತ್ತರಿಸಿದೀನಿ. ಇನ್ನು ತಲೆ ಹರಟೆ ಮಾಡಿದ್ರೆ ಪುಕ್ಕಾನು ಕತ್ತರಿಸ್ಬಿಡ್ತೀನಿ. ಹುಷಾರ್. ಈಗೇನು ಮಾಡಲಿ? ಹರಿ ಇವತ್ತು ನನಗೋಸ್ಕರ ಬರ್ತಿದ್ದಾನೆ. ಅಮಿತಾ ನಮ್ಮಿಬ್ರನ್ನು ಒಂದು ಮಾಡೋಕ್ಕೋಸ್ಕರ ಇವತ್ತು ರಾತ್ರಿ ಅವನನ್ನು ಕರ್ಕೊಂಡು ಬರ್ತಿದ್ದಾಳೆ. ಆದರೆ ಹೇಗೆ ಹೋಗಲಿ? ನಾನಿವತ್ತು ಹರಿನ ನೋಡಿದ್ರೆ ಆ ಅರ್ಚನಾ ಅವಳು ಹೇಳ್ದಾಗ ಮಾಡ್ತಾಳೆ. ಪ್ರಣವ್ಗೆ ಫೋನ್ ಮಾಡಿ ಛೇ. ಆದರೆ ಇವತ್ತು ನಾನು ಹರಿನ ನೋಡದೇ ಇದ್ದರೆ ಆಮೇಲೆ ಯಾವತ್ತೂ ಅವ್ನು ಬರಲ್ಲ. ಅಲ್ಲಿ ತಕ್ಕನೂ ಮತ್ತೆ ಪ್ರಯತ್ನ ಮಾಡಲ್ಲ. ನಾಳಿದ್ದೆ ಮದುವೆ. ಅವಳು ಗಂಡನ ಮನೆಗೆ ಹೋದರೆ ನಾನು ಹರಿ ಆಸೆ ಬಿಡಬೇಕಾಗತ್ತೆ. ಹರಿಗೆ ನಾನೀಗ ಆಸೆ ಪಟ್ಟರೆ ಅಮಿತಾ ಪ್ರಣವ್ನ ಕಳ್ಕೋಬೇಕಾಗುತ್ತೆ. ಹಾಗಾಗಬಾರ್ದು. ಈಗ ಅಮಿತಾ ಮದುವೆನೇ ಮುಖ್ಯ. ಮದುವೆ ಮುಗಿಲಿ, 2 ದಿನ ತಾನೇ ಕಾಯ್ತೀನಿ. ಆಮೇಲೆ ಹರಿ ನನ್ನ ಕಡೆ ಮಾಡ್ಕೋಬೇಕು. ಹಾಗಾದರೆ ಹರಿನ ನೋಡೋಕೆ ಹೋಗೋದು ಬೇಡವಾ? ಬೇಡ. ಪ್ರಣವ್ ಯಾವುದೇ ಕಾರಣಕ್ಕೂ ಮತ್ತೆ ಅರ್ಚನಾ ಪ್ರೀತಿಗೆ ಬೀಳಬಾರ್ದು. ಪ್ರಣವ್ಗೂ ನಾನು ಈ ಮಾತು ಹೇಳಬೇಕು. ಹಲೋ ಕಲ್ಪನಾ, ನಾನೇ ನಿಮಗೆ ಕಾಲ್ ಮಾಡಬೇಕು ಅಂತಿದ್ದೆ, ನೀವೇ ಮಾಡಿದ್ರಿ. ಏನು ವಿಷಯ? ಇವತ್ತು ತೋಟದಲ್ಲಿ ಸಿಗ್ತೀರಾ? ಎಷ್ಟು ಹೊತ್ತಿಗೆ? ರಾತ್ರಿ 7:30. ನಾನು ಬರೋದೇ ಅಷ್ಟೊತ್ತಾಗುತ್ತೆ. ತುಂಬ ಮುಖ್ಯ ವಿಷಯನಾ? ಹೌದು. ನೀವು ಅಮಿತಕ್ಕನ ಕೈ ಬಿಡಲ್ಲ ಅಂದರೆ ಬರ್ತೀನಿ. ಕೊಟ್ಟು ಮಾತು ಉಳಿಸ್ಕೋತೀರಾ ಅಲ್ವಾ? ಎಲ್ಲ ಮಾತಾಡೋಣ, ತುಂಬ ಹೇಳೋದಿದೆ, ಬನ್ನಿ. ಆಯಿತು, ಬರ್ತೀನಿ. ಬಾಯ್.